ಶ್ರೀ ಗಣೇಶಾಯ ನಮಃ. ಓಂ ಶ್ರೀಮಾತ್ರೇ ನಮಃ. ಶ್ರೀ ದೇವಿ ನಾರಾಯಣೀಯಂ 20ನೇ ದಶಕ ದೇವಕಿ ಪುತ್ರವಧ. ಅತೋರು ಪುಣ್ಯೇ ಮಥುರಾಪುರೇ ತು ವಿಭೂಷತೆ ಮೌಕ್ತಿಕಮಾಲಿಕಾಭಿಃ ಶ್ರೀದೇವಕೀ ಶೌರಿ ವಿವಾಹರಂಗೆ ಸರ್ವೈಶ್ರುತಂ ವ್ಯೋಮವಚ ಸ್ಫುಟಾರ್ಥಂ. ಈ ಶ್ಲೋಕದಲ್ಲಿ ಮುತ್ತಿನ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಪುಣ್ಯಮಯ ಮಥುರಾ ನಗರದಲ್ಲಿ ದೇವಕಿ ವಸುದೇವರ ವಿವಾಹ ನಡೆಯುತ್ತಿತ್ತು. ಆಗ ಎಲ್ಲರಿಗೂ ಸ್ಪಷ್ಟವಾದ ಆಕಾಶವಾಣಿಯೊಂದು ಕೇಳಿಸಿತು. ಆವಾಹಿ ಭೋ ದೇವಕನಂದನಾಯ ಸುತೋಷ್ಟಮಃ ಕಂಸತವಾಂತಕಸ್ಯ ಶ್ರುತ್ವೇತಿ ತಾಂ ಹಂತುಮಸಿಂ ದದಾನಂ ಕಂಸೋ ನಿರುದ್ಧೋ ವಸುದೇವ ಮುಖ್ಯೈಃ. ಓ ಕಂಸನೇ, ದೇವಕಿಯ 8ನೇ ಮಗನು ನಿನ್ನನ್ನು ಸಂಹರಿಸುವನು. ಆಕಾಶವಾಣಿಯು ಹೇಳಿತು. ಇದನ್ನು ಕೇಳಿದ ಕಂಸನು ದೇವಕಿಯನ್ನು ಕೊಲ್ಲಲು ಮುಂದಾದನು. ಆಗ ವಸುದೇವ ಮತ್ತು ಇತರರು ಆತನನ್ನು ತಡೆದರು. ಅತಾಹ ಶೌರಿ ಶೃಣು ಕಂಸಪುತ್ರಾನ್ ದದಾಮಿ ತೇ ಶಪಥಂ ಕರೋಮಿ ಏತದ್ವಚೋ ಮೇ ವ್ಯಭಿಚರ್ಯತೆ ಚೇ ಮತ್ಪೂರ್ವಜಾತ ನರಕೆ ಪತಂತು. ಆಗ ವಸುದೇವನು ಕಂಸನಿಗೆ ಹೇಳುತ್ತಾನೆ, ದೇವಕಿಗೆ ಹುಟ್ಟುವ ಪ್ರತಿಯೊಂದು ಮಗುವನ್ನು ನಿನಗೆ ಒಪ್ಪಿಸುತ್ತೇನೆ. ಈ ಮಾತನ್ನು ತಪ್ಪಿದರೆ ನನ್ನ ಪುಣ್ಯವೆಲ್ಲ ನಾಶವಾಗಿ ನಾನು ನರಕ್ಕೆ ಬೀಳುವಂತಾಗಲಿ ಎಂದು ಶಪಥ ಮಾಡುತ್ತಾನೆ. ಶ್ರದ್ಧಾಯ ಶೌರ್ಯೈರ್ವಚನಂ ಪ್ರಶಾಂತಂ ತ್ವಾಂ ದೇವಕೀಂ ಭೋಜಪತಿರ್ಮಮೋಚ ಸರ್ವೇಶ ತುಷ್ಟಾ ಯದವೋ ನಗಾರ್ಯಂ ತೌ ದಂಪತಿ ಚೋಷತುರಾಸ್ತಮೋದಂ. ಈ ಶ್ಲೋಕದಲ್ಲಿ ವಸುದೇವನ ಮಾತನ್ನು ನಂಬಿದ ಕಂಸನು ಶಾಂತನಾಗಿ ದೇವಕಿಯನ್ನು ಬಿಡುಗಡೆ ಮಾಡಿದನು. ಇದರಿಂದ ಯಾದವರೆಲ್ಲ ಸಂತೋಷಪಟ್ಟರು. ವಸುದೇವ ದೇವಕಿಯ ದಂಪತಿಗಳು ನೆಮ್ಮದಿಯಿಂದ ಜೀವನ ನಡೆಸಿದರು. ಕಾಲೇ ಸತಿ ಪುತ್ರಮಸೂತತಃ ಕಂಸಾಯ ನಿಶ್ಶಂಕಮದಾಸುತತ್ವಸ್ವಂ ಹಂತಾನಮೇಯಂ ಶಿಶುರೀತ್ಯಧೀರ್ಯ ತ್ವಂ ಪ್ರತ್ಯಯಾತ್ ಭೋಜಪತಿಶ್ಚ ತಸ್ಮೈ. ಕಾಲಕ್ರಮದಲ್ಲಿ ದೇವಕಿಗೆ ಮೊದಲ ಮಗ ಹುಟ್ಟಿದನು. ವಸುದೇವನು ತನ್ನ ವಚನದಂತೆ ಆ ಮಗುವನ್ನು ಕಂಸನಿಗೆ ಒಪ್ಪಿಸಿದನು. ಇವನು ನನ್ನನ್ನು ಕೊಲ್ಲುವವನು ಅಲ್ಲ ಎಂದು ಹೇಳಿ ಕಂಸನು ಮಗುವನ್ನು ವಸುದೇವನಿಗೆ ಹಿಂತಿರುಗಿಸಿದನು. ಅತಾಶು ಭೂಭಾರ ವಿನಾಶನಾಖ್ಯ ತ್ವನ್ನಾಟಕ ಪ್ರೇಕ್ಷಣ ಕೌತುಕೇನ ಶ್ರೀನಾರದ ಸರ್ವ ವೇದಾತ್ಯ ಕಂಸ ಅದೃಶ್ಯ ಹಾಸ್ಯಂ ಸಕಲಂ ಜಗಾದ. ಭೂಭಾರ ನಿವಾರಣೆಯ ದೈವಲೀಲೆಯನ್ನು ನೋಡುವ ಉತ್ಸುಕತೆಯಿಂದ ಸರ್ವಜ್ಞರಾದ ನಾರದ ಮಹರ್ಷಿಗಳು ಕಂಸನ ಬಳಿಗೆ ಬಂದು ಮುಗುಳ್ನಗೆಯಿಂದ ಒಂದು ರಹಸ್ಯವನ್ನು ಹೇಳಿದರು. ಸಂಭೂಪದೈತ್ಯ ಖಲು ಕಾಲನೇಮಿ ಜಗತ್ ಪ್ರಸಿದ್ಧೋ ಹರಿಣಾ ಹತಶ್ಚ ತತೋತ್ರ ಚಾತೋಸಿ ಸುರಾಹರಿಶ್ಚ ತ್ವಾಂ ಹಂತುಮಿಚ್ಛತ್ಯದುನಾಪಿ ಶತ್ರುಂ. ನಾರದರು ಕಂಸನಿಗೆ ಹೇಳಿದರು, ಓ ರಾಜನೇ, ನೀನು ಹಿಂದಿನ ಜನ್ಮದಲ್ಲಿ ಕಾಲನೆಮ್ಮಿ ಎಂಬ ಅಸುರನಾಗಿದ್ದೆ. ಶ್ರೀಹರಿಯಿಂದ ಸಂಹಾರಗೊಂಡಿದ್ದೆ. ಈಗ ಮತ್ತೆ ಜನ್ಮ ಪಡೆದಿದ್ದೀಯೆ. ಮತ್ತೆ ದೇವತೆಗಳು ಮತ್ತು ಶ್ರೀಹರಿಯು ನಿನ್ನನ್ನು ಸಂಹರಿಸಲು ಸಿದ್ಧರಾಗಿದ್ದಾರೆ. ದೇವ ತದರ್ಥಂ ನರರೂಪಿಣೋತ್ರ ವ್ರಜೇ ಚ ಜಾತಾ ವಸುದೇವ ಮುಖ್ಯಾಃ ನಂದಾದಯಶ್ಚ ಇಮೇನ ವಿಸೃಂಭಣೀಯ ನ ಚ ಬಾಂಧವಸ್ತೆ. ಈ ಶ್ಲೋಕದಲ್ಲಿ ನಾರದರು ಕಂಸನಿಗೆ ಹೇಳುತ್ತಾರೆ, ನಿನ್ನ ಸಂಹಾರಕ್ಕಾಗಿ ದೇವತೆಗಳು ಮಾನವರ ರೂಪದಲ್ಲಿ ಜನಿಸಿದ್ದಾರೆ. ವಸುದೇವ, ನಂದ ಮತ್ತು ಇತರ ಯಾದವರು ದೇವತೆಗಳ ಅವತಾರರು. ಆದ್ದರಿಂದ ಅವರನ್ನು ನಂಬಬೇಡ. ಅವರು ನಿನ್ನ ನಿಜವಾದ ಬಂಧುಗಳಲ್ಲ. ತ್ವಂ ವ್ಯೋಮವಾಣಿ ಸ್ಮರದೇವಕಸ್ಯ ಪುತ್ರ ಸುತೇಶ್ವಮಷ್ಟಮತಾಂ ಗತಃ ಸನ್ ಸತತ್ವಾಂ ನಿಹಂತ ಹರಿರೇವ ಶತ್ರು ಅಲ್ಪೋಪಿ ನೋಪೇಕ್ಷೈತಿರ್ಯತೆ ಹಿ. ದೇವಕಿಯ 8ನೇ ಮಗನು ನಿನ್ನನ್ನು ಸಂಹರಿಸುತ್ತಾನೆ ಎಂಬ ಆಕಾಶವಾಣಿಯನ್ನು ನೆನಪಿಸಿಕೊ. ಅವನೇ ಶ್ರೀಹರಿಯ ಅವತಾರ. ಶತ್ರು ಚಿಕ್ಕವನಾದರೂ ನಿರ್ಲಕ್ಷ್ಯ ಮಾಡಬಾರದು ಎಂದು ನಾರದರು ಕಂಸನಿಗೆ ಎಚ್ಚರಿಕೆ ನೀಡುತ್ತಾರೆ. ಸರ್ವಾತ್ಮಜಾನಾಂ ನೃಪಮೇಳನಸ್ಯಾಹ ಸರ್ವೇಷ್ಟಮಾಹ ಸ್ಯುಪ್ರತಮೇ ಚ ಸರ್ವೇ ಮಾಯಾವಿನಂ ವಿದ್ಧಿ ಹರಿಂ ಸದೇತಿ ಗತೆ ಮುನೌ ಕ್ರೋಧಮಿಯಾಯ ಕಂಸಃ. ನಾರದರು ಕಂಸನಿಗೆ ಎಣಿಸುವ ವಿಧಾನದಿಂದ ದೇವಕಿಯ ಪ್ರತಿಯೊಬ್ಬ ಮಗುವು 8ನೇಯಾಗಬಹುದು. ಶ್ರೀಹರಿ ಮಾಯಾವಿ, ಆದ್ದರಿಂದ ಯಾರನ್ನೂ ನಿರ್ಲಕ್ಷಿಸಬೇಡ ಎಂದು ಹೇಳಿ ಹೊರಟರು. ಇದನ್ನು ಕೇಳಿದ ಕಂಸನು ಅತ್ಯಂತ ಕೋಪಗೊಂಡನು.
ಸದೇವಕೀ ಸೂನುಮರಂ ಜಗಾನಾಂ ಕಾರಾಗೃಹೇ ತ್ವಂ ಪ್ರತಿಮಪ್ಯಬಧ್ನಾನ್ ತಯೋ ಸುತಾನ್ ಷಟ್ ಖಲು ಜಾತಮಾತ್ರಾನ್ ಹತ್ವಾ ಕೃತಂ ಸ್ವಾಹಿತಮೇವ ಮೇನೆ. ಈ ಶ್ಲೋಕದಲ್ಲಿ ಕಂಸನು ದೇವಕಿಯ ಮೊದಲ ಮಗುವನ್ನು ಕೊಂದನು. ನಂತರ ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ಅವರು ಹುಟ್ಟಿದ ಮೊದಲು 6 ಮಕ್ಕಳನ್ನು ಜನಿಸಿದ ತಕ್ಷಣವೇ ಕೊಂದು ಅದಕ್ಕೆ ತನ್ನ ರಕ್ಷಣೆ ತಾನೇ ಮಾಡಿಕೊಂಡೆ ಎಂದು ಭಾವಿಸುತ್ತಿದ್ದನು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮಾ ಜಾತು ಪಾಪಂ ಕರವಾಣಿ ದೇವಿ ಮಮಾಸ್ತು ಸತ್ಕರ್ಮ ರತಿಃ ಪ್ರಿಯಸ್ತೆ ಭವಾನಿ ಭಕ್ತಂ ಕುರು ಮಾಂ ನಮಸ್ತೆ. ಈ ಶ್ಲೋಕದಲ್ಲಿ ಓ ದೇವಿ, ನನ್ನ ದೇಹ, ಮಾತು, ಮನಸ್ಸು ಮತ್ತು ಇಂದ್ರಿಯಗಳು ಎಂದಿಗೂ ಪಾಪವಾಗದಂತೆ ಕಾಪಾಡು. ಸದಾ ಸತ್ಕಾರ್ಯಗಳಲ್ಲಿ ಆಸಕ್ತಿಯಲ್ಲಿರಲಿ. ಓ ಭವಾನಿ, ನನ್ನನ್ನು ನಿನ್ನ ಭಕ್ತನನ್ನಾಗಿ ಸ್ವೀಕರಿಸು. ನಿನಗೆ ನನ್ನ ನಮಸ್ಕಾರಗಳು. ಓಂ ಶ್ರೀಮಾತ್ರೇ ನಮಃ. ಈ ವಿಡಿಯೋ ಹೇಗಿತ್ತು? ನಿಮಗೆಲ್ಲರೂ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಶಕ ನಂದಸುತ ಅವತಾರ.